ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಕೀಲರ ಸಂಘದ ಸಹಯೋಗದಲ್ಲಿ ನವೆಂಬರ್ 15ರಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಾಜಿ ದೇವದಾಸಿಯರು ಸಕ್ರಿಯ ಭಾಗಿಯಾದರು. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ವಿಭು ಬಕ್ರು, ಎಂಜಿ ಶಕುರೆ ಕಮಲ್, ಅನು ಶಿವರಾಮನ್, ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಕೆಎಸ್ ಭರತ್ ಕುಮಾರ್ ಹಾಗೂ ಇನ್ನಿತರರು ಪೂರ್ವ ನಿಗದಿಯಂತೆ ಬೆಳಿಗ್ಗೆ ಸರಿಯಾಗಿ 9:30ಕ್ಕೆ ಜಿಲ್ಲಾ ರಂಗಮಂದಿರದತ್ತ ಆಗಮಿಸುತ್ತಿದ್ದಂತೆ ಡೊಳ್ಳು ಕುಣಿತ ಹಾಗೂ ಮಹಿಳೆಯರ ಪೂರ್ಣ ಕುಂಭದ ಮೂಲಕ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ನ್ಯಾಯಮೂರ್ತಿಗಳು ಮಳಿಗೆ ಉದ್ಘಾಟಿಸಿ ವೀಕ್ಷಣೆ ಮಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಮತ್ತು ವಕೀಲರ ಸಂಘ ಜಂಟಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕೆ ನ್ಯಾಯಮೂರ್ತಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಿಮುಕ್ತಿ ದೇವದಾಸಿ ಸಂಘ, ಜಿಲ್ಲಾ ಪೊಲೀಸ್ ಇಲಾಖೆ, ಕೃಷಿ ತೋಟಗಾರಿಕಾ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಪ್ರಾದೇಶಿಕ ಸಾರಿಗೆ ಇಲಾಖೆ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಶಾಲಾ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಹಿರಿಯ ನಾಗರಿಕರ ವಿಕಲಚೇತನರ ಕಲ್ಯಾಣ ಇಲಾಖೆ, ಸ್ವಸಹಾಯ ಸಂಘಗಳಿಂದ ಮಳಿಗೆ ಅಳವಡಿಸಿ ನಾನಾ ಯೋಜನೆಗಳ ಕರಪತ್ರ ವಿತರಿಸಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ವಿಶೇಷವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 5-6 ಸ್ಟಾಲ್ಗಳನ್ನು ಅಳವಡಿಸಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಕಣ್ಣು, ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಸ್ಥಳದಲ್ಲೇ ಬಿಪಿ, ಶುಗರ್ ಪರೀಕ್ಷೆಗೆ ಮತ್ತು ಔಷಧಿ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಬನ್ನಿ ಸ್ವಲ್ಪ ಅರ್ಥ ಮಾಡ್ತಾರೆ. ಸ್ವಲ್ಪ ಹೆಂಗೆ ಕೊಡಮ್ಮ ಬಾಮ್ಮ ಈ ಕಡೆ. ಒಂದು ನಿಮಿಷ ಒಂದು
ಕೈತೆ ತತ ಕೈ ಇದ್ದಕ್ಕೆ ತಗೋರಿ ತಾತ ಭಾಳ ಮುಂದೆ ಕೊಂಡಿರ್ತಾತ ಹೌದು ಶಿಕ್ಷಣ ಹೇಳಕ್ಕೆ ಸರ್ ಬರ್ರಿ ಗುರುಗಳೇ ನಮಸ್ಕಾರ. ನಿಮ್ಮ ಇಲಾಖೆ ಇದು ಮಾಡಿದ್ದವ್ರದ್ದು ತಗೊಳ್ಳಿ. ಸರಿ ಹಿಂಗೆ ಬೇಡ ಕೈ ಎತ್ತಬೇಡ್ದು ಹಿಂದೆ ಮುಂದೆ ತೆಗಿತಿರ್ತೀವಿ. ಹಲೋ ಮೇಡಮ್ 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 ಈ ಕಡೆ ಬನ್ನಿ.
ವೇದಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದಯವಿಟ್ಟು ಎಲ್ಲರೂ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾಗರಿಕರ ಸಹಭಾಗಿತ್ವ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ದಿಟ್ಟ ಕ್ರಮ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯಯೋಜನೆ ಮತ್ತು ಮಾಧ್ಯಮದ ಸಹಕಾರದ ಸಂಘಟಿತ ಪ್ರಯತ್ನದಿಂದ ದೇವದಾಸಿ ಪದ್ಧತಿಯನ್ನು ಬೇರು ಸಮೇತ ಕಿತ್ತು ಹೊಗೆಯಬಹುದಾಗಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಪೋಷಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಹೇಳಿದರು. ಬೆಂಗಳೂರಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಯಚೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಕೀಲರ ಸಂಘ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 15ರಂದು ನಗರದ ಶ್ರೀ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆದ ಬೃಹತ್ ಆರೋಗ್ಯ ಶಿಬಿರ ಮತ್ತು ಕಾನೂನು ಸಾಕ್ಷರತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕರ್ನಾಟಕ ದೇವದಾಸಿ ಪದ್ಧತಿ ನಿಷೇಧ ಪರಿಹಾರ ಕಾಯ್ದೆ 2025 ದೇವದಾಸಿ ಮಕ್ಕಳ ಪಿತೃತ್ವದ ಹಕ್ಕು, ಸಮಗ್ರ ಪುನರ್ವಸತಿ, ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವ ಗುರಿ ಹೊಂದಿದೆ. ಈ ಬಗ್ಗೆ ನಾವು ಗಮನ ಹರಿಸಬೇಕು. ಮಾಜಿ ದೇವದಾಸಿಯರ ಕುಟುಂಬದವರಿಗೆ ವಸತಿ, ಜಮೀನು, ಉದ್ಯೋಗದಂತಹ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತು ನೀಡಿ ಅವರಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸುವತ್ತ ಗಮನ ಹರಿಸಬೇಕಿದೆ ಎಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಈಗಾಗಲೇ ಮಾಜಿ ದೇವದಾಸಿಯರ ಸ್ಥಿತಿಗತಿ ಅರಿಯಲು ಸಮೀಕ್ಷೆ ನಡೆದಿದೆ. ಇದು ಉತ್ತಮ ಕಾರ್ಯವಾಗಿದೆ. ಮಾನ್ವಿ, ಸಿಂಧನೂರು, ಮಸ್ಕಿ, ಸಿರವಾರ, ದೇವದುರ್ಗ, ಲಿಂಗಸುಗೂರು ಮತ್ತು ರಾಯಚೂರು ತಾಲೂಕುಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿರುವ ಕುಟುಂಬಗಳ ಈಗಿನ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ನಡೆದು ಅವರ ಮಕ್ಕಳಿಗೆ ಶಿಕ್ಷಣ ಮತ್ತು ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. Devdasi is one of the most painful reminders of our tradition when discarded can lead to injustice. It began centuries ago as an act of devotion. Has over time become cruel social practice. One that has robbed countless of young girls of their childhood, dignity and dreams. Behind the ritual lies a great reality. These girls, often from poor and marginalized families, are left vulnerable to lifelong exploitation. Many face sexual abuse and social rejection and are deemed the most basic human rights, the right to family, to dignity. In 2022, the National Human Rights Commission issued notices to several states' governments, including Karnataka, Andhra Pradesh, Telangana, Maharashtra, observing that the Devdasi system continues to exist in parts of our country despite being legally prohibited some years ago. Recognizing this ongoing injustice, the government of Karnataka has taken a bold and compassionate step by introducing the
Karnataka Devdasi Prevention, Prohibition, Relief and Rehabilitation Bill 2025. This legislation is aimed not only at eradicating the practice but also ensuring the rehabilitation and empowerment of its survivors. On 23rd June 2025, the Karnataka State Human Rights Commission directed the Chief Secretary to carry out a comprehensive statewide survey of all Devdasi women, a critical step towards understanding the realities and restoring their rights. For thousands of women, the law represents more than a legal reform. It's a beacon of justice. It offers them a path to reclaim their dignity, to be seen not as victims of the old custom but as citizens entitled to equal rights, inheritance and respect. It seeks to end ritualized exploitation of legitimate children's rights and opens doors to education, livelihood and social security. Yet we must remember that true change does not come from laws alone. It must be built through empathy, vigilance and collaboration. The success of this law will depend on how we implement it. Through inclusive surveys, effective protection mechanism, accessible legal aid and strong rehabilitation services. Above all, we must ensure that the voices of Devdasi women themselves remain at the heart of every policy and program. The Devdasi system is deeply rooted in social custom and poverty, therefore ending it requires joint effort from the government, civil society, the police, legal services authorities, voluntary organizations and media. Together we must raise awareness and challenge the stigma that surrounds survivors. Empowerment must come from within the community. We must encourage Devdasi women to form collectives, to support one another and take charge of their future, to heal the wounds of the past and to prevent this practice from continuing. We must focus on education and healthcare, campaigns to build awareness, involving Devdasis themselves in preventing further dedications, supporting marriages of Devdasis and their daughters, providing households and assets in the name of Devdasi women, ensuring access to ration cards and welfare schemes, training women in income-generating skills, and organizing awareness programs in temple areas, fairs, so that this message can reach the widest audience. I take this moment to commend the dedicated efforts of stakeholders, departments, and district legal services authorities for conducting a detailed survey which has identified Devdasi families and their needs. ये रिपोर्ट के अनुसार ये पूरे सर्वे में 280 गांव कवर किए गए। रायचूर, मानवी, सिंधुदुर्ग, लिकसौर और देवदुर्गा तालुक में 3,433 घर और 1,180 देवदासी परिवारों का पहचान की गई। ये एक शुरुआत है, पर इस शुरुआत में एक आश्वासन है कि ये कार्यक्रम पूरा होगा। ये The Karnataka Devdasi Prevention Prohibition Act 2025 ये आश्वासन है परिवर्तन का, ये शुरुआत है परिवर्तन की, बट एक कितना सक्सेसफुल होता है ये हम सब पे डिपेंड करता है। हमें ये प्रण लेना है कि ये कानून सिर्फ किताबों में नहीं रहे, बट ये हमें तहे दिल से इसको एक्सेप्ट करें। हमें ये प्रण लेना है कि ये जो आश्वासन इस कानून ने दिया है ये किसी भी तौर पे पूरा होगा। मैं आप सबका तहे दिल से शुक्रिया देता हूँ, सम्मान का, स्नेह का जो आपने मुझे दिया। जय हिंद, जय कर्नाटक। ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ರಾಯಚೂರು ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಎಂಜಿ ಶುಕುರೆ ಕಮಲ್ ಅವರು ಮಾತನಾಡಿ,
ಪುರಾತನ ಕಾಲದಲ್ಲಿ ದೇವದಾಸಿ ಪದ್ಧತಿಯ ಉದ್ದೇಶ ಬೇರೆಯೇ ಇತ್ತು. ಮಹಿಳೆಯರು ದೇವತೆಗಳಿಗೆ ಅಲಂಕರಿಸಿ ಪೂಜೆ ಸಲ್ಲಿಸುವುದಾಗಿತ್ತು. ಕಾಲಾನಂತರದಲ್ಲಿ ಅದು ಬದಲಾಯಿತು. ಈಗ ಸಮಯ ಬಂದಿದೆ. ಈ ಸಮಾಜಕ್ಕೆ ಕಸದಂತಾಗಿರುವ ಅಮಾನವೀಯ ದೇವದಾಸಿ ಪದ್ಧತಿಯನ್ನು ಬೇರಿನಿಂದ ಕಿತ್ತೊಗೆಯುವ ಸಂಕಲ್ಪದೊಂದಿಗೆ ನಾವು ಮುನ್ನುಗ್ಗೋಣ ಎಂದು ತಿಳಿಸಿದರು. ಸರ್ಕಾರ ಮಸೂದೆಯೊಂದನ್ನು ತಂದಿದೆ. ಇದು ಕಾರ್ಯರೂಪಕ್ಕೆ ಬರಬೇಕು. ಜನ ಸಹಕರಿಸಬೇಕು. ದೇವದಾಸಿಯರು ಪ್ರಶ್ನೆ ಮಾಡುವಂತಹ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆ ಹಾಡಲ ಪ್ರಾರ್ಥನೆ ಬಹಳ ಪವಿತ್ರವಾಗಿತ್ತು. ಆ ಹಾಡಿನ ಕೋಶ ಎಲ್ಲರೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅಂತ ಒಂದು ಸಿನ್ಸಿಯರಿಟಿ ಅವರು ಅದನ್ನ ಹೇಳಿದ್ರು. ಆ ಹಾಡಿನಲ್ಲಿ ಆ ಪ್ರಾರ್ಥನೆಯಲ್ಲಿ ಇದ್ದಂತಹ ಪ್ರತಿಯೊಂದು ಪದಗಳು ಇವತ್ತಿಗೆ ಅನ್ವಯಿಸ್ತದೆ. ಮೋಕ್ಷಮ್ಮ ಬಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನ ಹಂಚಿಕೊಂಡ್ರು. ಅವರ ಹೆಸರು ಕೂಡ ನೋಡಿ, ಮೋಕ್ಷ ಅಂದ್ರೆ ಜನರಲ್ಲಿ ನಾವೆಲ್ಲ ಏನ್ ಹೇಳ್ತೀವಿ ಅಂದ್ರೆ, ನಾವು ಮಾಡಿದಂತಹ ಪಾಪಗಳಿಗೆ ಮೋಕ್ಷ ಸಿಗ್ಬೇಕು, ಜೀವನದಲ್ಲಿ ಕಳ್ಕೋಬೇಕು ಅಂತ. ಆ ಧೈರ್ಯದಲ್ಲಿ ಆಕೆ ಒಂದು ಮಾತು ಹೇಳಿದ್ರು, ನಮಗೆ ಮಗುವಿನ ತಂದೆ ಹೆಸರು ಕೊಡಬೇಡಿ, ನಮಗೆ ತಾಯಿ ಹೆಸರು ಸಾಕು ಅಂತ. ಇದು ಬೇಕಾಗಿರೋದ್ರಿಗೆ ಚಪ್ಪಳೆ ತಡೆಯಲಿಕ್ಕೆ. She doesn't want the name of the father to the child. She is happy with the name which she has given to the child. ಇದು ಸೈನ್ಯ ಬೇಕಾಗಿದೆ. ಅವ್ರು ಹೇಳಿದ್ರು ವಿವರಣವಾಗಿ ದೇವದಾಸಿ ಪದ್ಧತಿ ಹೇಗೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಜಸ್ಟ್ ಫಾರ್ ದ ಸೇಕ್, ಪುರಾತನ ಕಾಲದಲ್ಲಿ ದೇವದಾಸಿ ಪದ್ಧತಿ ಉದ್ದೇಶನೇ ಬೇರೆ ಇತ್ತು. ನಾವೆಲ್ಲ ಓದಿದ್ರೆ ಗೊತ್ತಿರ್ತದೆ. ಅದು ಅವ್ರು ಹೇಳಿದಾಗೆ ದೇವಸ್ಥಾನದಲ್ಲಿರುವಂತಹ ದೇವತೆಗಳನ್ನ ಅಲಂಕರಿಸಿ ಅವರಿಗೆ ಸೇವೆ ಮಾಡುವುದು, ಅಲ್ಲಿ ಪ್ರಾರ್ಥನೆ ಮಾಡೋದು, ಜನರಿಗೆ ಅದರ ಬಗ್ಗೆ ಮಾರ್ಗದರ್ಶನ ಕೊಡುವುದು ಒಂದು ಸಮಾಜದಲ್ಲಿ ಇದ್ದಂತಹ ಸ್ಥಿತಿಯಾಗಿದೆ. ಒಂದು ಸ್ಟೇಟಸ್ ಸಿಂಬಲ್ ಇದ್ದದು. ಕ್ರಮೇಣ ದುರಾದೃಷ್ಟವಶಾತ್ ಶೋಷಣೆಗೊಳಗಾಗ್ಬಿಡ್ತದೆ. ತಾವೆಲ್ಲ ಮುಂದೆ ಇದ್ದೀರಾ, ನಿಮಗಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕಣ್ಣಲ್ಲಿರುವಂತಹ ಆಸೆ, ಅಪೇಕ್ಷೆ, ನಾವು ಅದಕ್ಕೆ ಸ್ಪಂದಿಸ್ತೇವೆ. The expectation what your eyes are showing today, we can look into that. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಚಪ್ಪಾಳೆ ತಟ್ಟೋದೊಂದೇ ಅಲ್ಲ. ನೀವು ಏನ್ ತೊಂದರೆ ಪಟ್ಟಿದ್ದೀರಾ, ವಂಶ ಪಾರಂಪರ್ಯವಾಗಿ ಏನೇನು ಈ ಶೋಷಣೆಗಳಿಗೆ ಒಳಗಾಗಿದ್ದೀರೋ, ಇದನ್ನ ಬೇರಿನಿಂದ ಕಿತ್ತಾಕುವಂತ ಒಂದು ದೃಢ ನಿರ್ಧಾರದಿಂದ ತಾವು ಹೋಗ್ಬೇಕಿಲ್ಲ. ನೀವು ಯಾರಿಗೇನು ಕಮ್ಮಿ ಇಲ್ಲ. ಕಾರಣಾಂತರಗಳಿಂದ ತಾವು ಶೋಷಣೆಗೊಳಗಾಗಿದ್ದೀರಾ. ಆದ್ರೆ ಇವತ್ತು ನಿಮ್ದೇ ಒಂದು ಶಕ್ತಿ, ನಿಮ್ಮ ಶಕ್ತಿಯನ್ನು ಮೀರಿಸಲಿಕ್ಕೆ ಯಾರಿಗಿಂತ ಸಾಧ್ಯ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ನೀವುಗಳು ಮುಂದೆ ಆದ್ರೆ ರಾಯಚೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ಇರುವಂತಹ ಇದೊಂದು ಅಮಾನವೀಯ ಸಂಸ್ಕೃತಿ ಏನಿದೆ, ಇದು ನಮ್ಮ ನಾಗರಿಕತೆಗೆ ಒಂದು ಧಬ್ಬೆ. ನಾವಿಲ್ಲಿ ನಿಲ್ಲೋಕ್ಕೂ ನಮಗೆ ಸಮರ್ಥ ಇಲ್ಲ. ಈ ಪದ್ಧತಿ ಇನ್ನೂ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂದ್ರೆ ನಾವಿಲ್ಲಿ ನಿಲ್ಲಕ್ಕೂ ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ನೀವು ಶೋಷಣೆ ಒಳಗಾದ್ರೆ ಇದು ನಿಮ್ ತಪ್ಪಲ್ಲ, ಇದು ನಮ್ದೆಲ್ಲ ತಪ್ಪು. ಇದು ಸಮಾಜದೆಲ್ಲ ಹೊಣೆ ಹೊಡೆದಂತ ತಪ್ಪು. ಶತಮಾನಗಳಿಂದ ಈ ಪದ್ಧತಿಯನ್ನ ಬೇರಿನಿಂದ ಕಿತ್ತಾಕಲಿಕ್ಕೆ ಶ್ರಮ ವಹಿಸಿದ್ರು, ಕಾನೂನು ಶಾಸನಗಳನ್ನ ತಂದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಇದರ ಸಂಪೂರ್ಣವಾಗಿ ಬೇರಿಂದ ಕಿತ್ತು ತೆಗೆಯಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವಾಗ ಸಮಯ ಬಂದಿದೆ. ಯಾವಾಗ ಮೋಕ್ಷಮ್ಮ ಹೇಳಿದ್ರು ನಮಗೆ ತಂದೆಯ ಹೆಸರು ಬೇಕಾಗಿಲ್ಲ, ನಮ್ಮ ತಾಯಿಯ ಹೆಸರು ಸಾಕು, ಆ ನಿರ್ಧಾರ ಬೇಕು. ಈ ನಿರ್ಧಾರ ಇಟ್ಕೊಂಡು ತಾವುಗಳು ಮುಂದೆ ಹೆಜ್ಜೆ ಇಡಿ. ಸರ್ಕಾರ ಈಗಾಗಲೇ ಒಂದು ಮಸೂದೆಯನ್ನು ತಂದಿದೆ. ಅದರ ಪ್ರಕಾರವಾಗಿ ಈ ಶೋಷಣೆಗೊಳಗಾದಂತಹ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಸಾಕಷ್ಟು ಅನುದಾನ ಕೊಡೋದಾಗ್ಲಿ, ಹಣ ಸಹಾಯ ಮಾಡೋದಾಗ್ಲಿ, ಪಿಂಚಣಿ ಕೊಡೋದಾಗ್ಲಿ, ಜಮೀನು ಕೊಡೋದಾಗ್ಲಿ, ಮನೆಯಿಂದವರಿಗೆ ಮನೆ ಕೊಡೋದಾಗ್ಲಿ, ವಿದ್ಯಾಭ್ಯಾಸಕ್ಕೆ ಅನುಮತಿ ಕೊಡೋದಾಗ್ಲಿ, ಈ ತರ ಎಲ್ಲ ಹಲವಾರು ವಿಷಯಗಳನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಈ ಶೋಷಣೆಗಳಿಗೆ ಯಾರು ಕಾರಣಕರ್ತರೋ ಅವರಿಗೂ ಇದಕ್ಕೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅವರು ತಪ್ಪಿಸ್ಕೊಳ್ಳಕ್ಕೆ ಬಹಳ ಕಡಿಮೆ ದಾರಿ ಇದೆ. ಆದ್ರೆ
ಎಲ್ಲಿವರೆಗೆ ನೀವು ಮುಂದಾಳತ್ವ ವಹಿಸಲ್ವೋ ಅಲ್ಲಿವರೆಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲ್ಲ. ಕೇವಲ ನೀವು ಒಬ್ಬರೇ ಅಲ್ಲ, ಕೇವಲ ನ್ಯಾಯಾಂಗ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರ ಹುದ್ದೆ ಆಗಲಿಲ್ಲ, ಪ್ರತಿಯೊಬ್ಬರು, ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ಇದು ನಮ್ಮ ಕರ್ತವ್ಯ. ನಾವು ಹೇಗೆ ಕಸವನ್ನು ಗುಡಿಸಿ ಬಿಸಾಕ್ತೀವೋ ಮನೆಯಿಂದ, ನಮ್ಮ ಬೀದಿಯಿಂದ, ನಮ್ಮ ಊರಿಂದ, ಆ ಕಸಾನೆ. ಈ ಒಂದು ಪದ್ಧತಿ ಕೂಡ ಕಸಾನೆ. ಇದನ್ನ ಯಾವ ರೀತಿ ಒಳಗೆ ಬಂದ, ಇದು ಇತಿಹಾಸದಲ್ಲಿ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಇದನ್ನು ಅಳಿಸಬೇಕಾಗಿದೆ. ತಾವು ಬಂದಿರುವಂತ ಸಂಖ್ಯೆ ನೋಡಿ ಮೇಲೆ ಕೂಡ ತಾಯಿಯನ್ನು ಕೂತಿದ್ದಾರೆ. ಎಲ್ಲರಿಗೂ ನನ್ನ ಒಂದು ವಂದನೆಗಳು, ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗಲಿ. ಇವತ್ತೊಂದೇ ಅಲ್ಲ, ಇವತ್ತು ಚಪ್ಪಾಳೆ ತಿಂದು ಹೋಗೋದೊಂದೇ ಅಲ್ಲ, ಇವತ್ತಿಂದ 15 ದಿನಕ್ಕೆ, 1 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಶ್ನೆ ಕೇಳಿ, ಧೈರ್ಯವಾಗಿ ಪ್ರಶ್ನೆ ಕೇಳಿ. ನಾವು ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀಮತಿ ನ್ಯಾಯಮೂರ್ತಿ ಅನು ಶಿವರಾಮನ್ ಅವರು ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿನ ದೇವದಾಸಿಯರಿಗೆ ನ್ಯಾಯ ಸಿಗಬೇಕು. ಈ ದಿಶೆಯಲ್ಲಿ ಮಹತ್ವದ ಕಾರ್ಯಯೋಜನೆ ಕಾರ್ಯಗತಗೊಳಿಸುವ ಶಕ್ತಿ ರಾಯಚೂರು ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಇದೆ ಎಂದು ತಿಳಿಸಿದರು. ಮಾಜಿ ದೇವದಾಸಿಯರ ಸ್ಥಿತಿಗತಿ ಅರಿಯುವ ದಿಶೆಯಲ್ಲಿ ರಾಯಚೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಉತ್ತಮ ಕಾರ್ಯಕ್ರಮ ಸಂಘಟಿಸಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. By the lady speaker who gave the address earlier. That is the keynote. There is, I think, no point in me giving a keynote address to the members of this audience who may not be able to understand me. I am very sorry that in the 1.5 years that I have been in Karnataka, I have not been able to master the language enough to give a keynote address in Kannada. If I could, I would. I would only like to congratulate the KSLSA as well as all the persons who have been associated with this program today, especially the District Administration of Raichur, for conducting such a meaningful program today. I thank each and everyone who is associated with this program for conducting it today in such a befitting manner. I can only say that the judicial officers, the advocates, the members, the paralegal volunteers, the Legal Aid Defence Council, everybody who is present and members of all the departments of the district administration who are here today. I can only tell you that this is a God-given opportunity to each and every one of you to make a difference in the society. And I hope that you will take this responsibility very seriously and do whatever is required to see that these schemes are given their real meaning. There is the conduct of such camps and programs alone is not enough. We know that we have a statute now in place which seeks to give the benefits to the Devdasis and their families as well. There are several other issues which are involved in the society, which are particular to places like Raichur, which the district administration and the KSLSA are seeking to address in camps like this. Eradication of a practice rooted in centuries of structural exclusion is not achieved by statutes alone. It requires political will, funding, community education, reform, credible monitoring mechanisms, and above all, listening to and centering the voices of survivors in every decision. The legal services authorities are providing free legal aid and advice to all eligible persons, and we can assure you that, as stated by my brother Justice Kamal, the DLSA, the Taluk Legal Services Committees, the Legal Aid Defence Council
and the paralegal volunteers will do everything within their powers to be the ears to persons who need their voices to be heard today. In conclusion, the 2025 Act, Karnataka Act, offers a promising legal framework for prohibitions, concrete routes to rehabilitation, novel remedies, yet without sensitive, well-sourced and survivor-led implementation. All these provisions will remain on paper. Let us, each one of us therefore, commit as policymakers, civil society, community leaders and citizens to do all that is in our power to convert the promise into dignity, justice and proper livelihoods for every woman and child whose life has been constrained by the Devadasi system. I wish this function and the ಇದಕ್ಕೂ ಮೊದಲು ಹೋರಾಟಗಾರ್ತಿ ಮೋಕ್ಷಮ್ಮ ಮಾತನಾಡಿ ದೇವಾಲಯಗಳಲ್ಲಿ ದೇವರ ಸೇವೆ ಮಾಡುವ ಕಾರ್ಯಕ್ಕೆ ದೇವದಾಸಿ ಪದ್ಧತಿ ಎಂದು ಕರೆದರು. ಆ ದೇವದಾಸಿಯರನ್ನು ಲೈಂಗಿಕತೆಗೆ ಬಳಸಿಕೊಳ್ಳುವ ಪರಂಪರೆ ಮುಂದುವರಿಯಿತು. ಇದು ಹಳ್ಳಿಗೂ ವ್ಯಾಪಿಸಿತು. ಈ ಪದ್ಧತಿಯನ್ನು ತೊಲಗಿಸಲು ನಾವು ಅವರನ್ನು ಸಂಘಟಿತರನ್ನಾಗಿ ಮಾಡಿದೆವು. ಅವರಿಗೆ ಮನೆ, ಜಮೀನು, ಮಾಶಾಸನದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ ಎಂದರು. ಯಾರೂ ಸಹ ದೇವದಾಸಿಯರು ಆಗದಂತೆ ನಾವು ನೀವೆಲ್ಲರೂ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ನಾವೇನು ಕೆಲಸ ಮಾಡಿದಂತೆ ಈ ರೀತಿ ಮಾಡಿದ್ರೆ ಅವ್ರಿಗೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಏನಂದ್ರೆ ಅವರೇ ತಾವಾಗಿ ಈ ದೇವದಾಸಿನ ಪದ್ಧತಿನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗ ದೇವದಾಸಿ ಪದ್ಧತಿ ಇಲ್ಲ, ಸಂಪೂರ್ಣ ನಿಂತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಬೇರೆ ಬೇರೆ ರೀತಿ ಇರುತ್ತೆ. ಆದ್ರೆ ಒಂದು 4 ಮುಖ್ಯ ಬೇಡಿಕೆಗಳಿದಾವೆ. ಏನಂತಂದ್ರೆ ಈ ಪದ್ಧತಿಯಿಂದ ಹೊರಗೆ ಬರ್ಬೇಕಾದ್ರೆ ನಮ್ಮ ಸಮಾಜ ಈ ಪದ್ಧತಿಯಿಂದ ಮುಕ್ತ ಆಗ್ಬೇಕಾದ್ರೆ ಏನೇನು ಬೇಡಿಕೆಗಳು ಅಂತ ಹೇಳಿದ್ರೆ, ಈಗ ಸರ್ಕಾರ ಆಲ್ರೆಡಿ ಈ ಯೋಜನೆಗಳನ್ನ ಮಾಡಿದ್ದೇನು. ಈಗ ಮಹಿಳೆಯರಿಗೇನು ಪಿಂಚಣಿ ಕೊಡುತ್ತಾ, ಅವ್ರ ಮಕ್ಕಳಿಗೆ ಹಾಸ್ಟೆಲು, ಈಗ ಪಿಂಚಣಿ, ಮನೆಗಳು ಎಲ್ಲ ಕೊಡುತ್ತಾರೆ. ಇದನ್ನೇನು ಮಾಡ್ಬೇಕಂತಂದ್ರೆ ಇನ್ನು ದೇವದಾಸರಿಗೆ ಈಗ 2,000 ಕೊಟ್ಟ ಒಂದು 5,000 ಹೆಚ್ಚಿಗೆ ಆಗಲಿ, ಮನೆಗಳು ಇರ್ಲಾರ್ದವ್ರಿಗೆ ಮನೆಗಳು ಬರಲಿ, ಹೊಲ ಇರ್ಲಾರ್ದವ್ರಿಗೆ ಹೊಲ ಕೊಡಲಿ ಅಂತೇಳಿ. ಅದೇ ರೀತಿಯಾಗಿ ಅವ್ರ ಮಕ್ಕಳಿಗೆ ಅಂತಂದ್ರೆ ಸ್ಕಾಲರ್ಶಿಪ್ಪು, ಹಾಸ್ಟೆಲ್ಗಳು, ಕಾಲೇಜುಗಳು ಮತ್ತೆ ಕೃಷಿ, ಭೂಮಿ, ಉದ್ಯೋಗ ಇವೆಲ್ಲ ಕೊಡಲ್ಲ ಅಂತೇಳಿ. ಇನ್ನು ಒಂದು ಏನಂತ ಹೇಳಿದ್ರೆ, ಈಗ ಕಾನೂನಿನಲ್ಲಿ ದೇವದಾಸಿ ಮಕ್ಕಳಿಗೇನು ತಂದೆ ಹೆಸರು ಬೇಕು ಅಂತ, ತಂದೆ ಹೆಸರು ಏನಿಲ್ಲ, ಅವ್ರು ತಾಯಿಯಾಗಿ ಇದಾರ, ತಾಯಿ ಹೆಸರೇನೆ ಕೊನೆ ಅಂತ ಹೇಳ್ಬೋದು. ಆಮೇಲೆ ದೇವದಾಸಿ ಆಗಂತ ಕುಟುಂಬಗಳು ಎಂಥ ಕುಟುಂಬದಲ್ಲಿ ಈಗ ಇವರು ದೇವದಾಸಿ ಆಗ್ಯಾರ, ಇನ್ನು ಮುಂದಿನವ್ರು ಎಂಥವ್ರು ಆಗ್ತಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಈಗ ನಮ್ಮ ಮಕ್ಕಳು ಹುಟ್ಟಿರ್ತಾರೆ, ಮಂದಪತಿ ಹುಚ್ಚರಿರ್ತಾರೆ, ಅವ್ರನ್ನ ಮದುವೆ ಆಗಲ್ಲ, ಅಂಗವಿಕಲರು ಇರ್ತಾರೆ, ಕುಂಟ್ರು ಇರ್ತಾರೆ. ಆಮೇಲೆ ನಮ್ಮ ಮನೆಯಾಗ 4 ಹೆಣ್ಣು ನಡಿತೀವಿ, 5 ಹೆಣ್ಣು ನಡಿತೀವಿ, 6 ಹೆಣ್ಣು ನಡಿತೀವಿ. ನಾನು ಗಂಡು ಮಕ್ಕಳಿಲ್ಲ ಅಂತೇಳಿ ದೇವದಾಸಿ ಮಾಡ್ತೀನಿ. ಈಗ ಕುಂಡ್ರನ್ನ ಯಾರೋ ಒಬ್ರು ಮದುವೆ ಆಗ್ತಾರೆ, ಅವ್ರು ಮದುವೆ ಆಗಲ್ಲ ಅಂತೇಳಿ ಅವ್ರನ್ನ ದೇವದಾಸಿ ಮಾಡಿಬಿಡೋದು. ಅದಾದ ನಂತರ ಏನು, ಇವನಿಗೆ ಈಗ 4 ಹೆಣ್ಣಿದವ, ನಾನು ನೋಡೋರು ಯಾರಿಲ್ಲ ಅಂತೇಳಿ ದೇವದಾಸಿ ಮಾಡಿಬಿಡು. ಇಂಥ ಕುಟುಂಬದ ಮೇಲೆ ಸರ್ಕಾರ ಆಗಲಿ ನಾವಾಗಲಿ ಎಲ್ಲರೂ ಜಾಗೃತಿ ವಹಿಸ್ಬೇಕು. ಇಂಥವ್ರೆ ದೇವದಾಸಿ ಆಗೋದು. ಇಂಥವ್ರು ದೇವದಾಸಿ ಆಗೋದಾಗ ಈ ಸೌಲಭ್ಯಕ್ಕೂ ಸಹ ಆ ಮಕ್ಕಳಿಗೂ ಸಿಗ್ಬೇಕಂತೇಳಿ, ಎಲ್ಲ ಮಕ್ಕಳಿಗೆ ಸಿಗ್ಬೇಕಂತೇಳಿ ನಾನಿಲ್ಲಿ ಕೇಳ್ಕೊಳ್ತೀನಿ. ಜಿಲ್ಲಾ ಪಂಚಾಯತ್ನಿಂದ ಮನೆ ಮಂಜೂರಾತಿ ಆದೇಶ ಪತ್ರವನ್ನು ಹುಲಿಗೆಮ್ಮ ಮತ್ತು ಯಲ್ಲಮ್ಮ ಅವರಿಗೆ ನ್ಯಾಯಮೂರ್ತಿಗಳು ವಿತರಿಸಿದರು. ಮಾಜಿ ದೇವದಾಸಿ ಎಂದು ಸರೋಜಮ್ಮ, ನರಸಮ್ಮ, ರಾಮವ್ವ ಅವರಿಗೆ ದೃಢೀಕರಣ ಪತ್ರ ನೀಡಲಾಯಿತು. ರಾಮಮ್ಮ ಮತ್ತು ಬಸಮ್ಮ ಅವರಿಗೆ ಆದಾಯೋತ್ಪನ್ನ ಚಟುವಟಿಕೆಯ ಮತ್ತು ಲಕ್ಷ್ಮಿ ಮತ್ತು ಕೃಷ್ಣದೇವಿ ಅವರಿಗೆ ಕಾರ್ಮಿಕ ಇಲಾಖೆಯ ಆದೇಶ ಪತ್ರ ವಿತರಿಸಲಾಯಿತು. ಸರೋಜಮ್ಮ ಅವರಿಗೆ ಗೌರವಾನ್ವಿತರಿಂದ ಪತ್ರಗಳನ್ನು ಪಡೆದುಕೊಳ್ಳಬೇಕು. Distribution of check by Honorable Sri Justice M.G. Sukare Kamal. I call upon the names of beneficiaries. Labor Department, Lakshmi Krishnaveni. Lakshmi and Krishnaveni. ಲಕ್ಷ್ಮಿ ಮತ್ತು ಕೃಷ್ಣವೇಣಿಯವರು ಆದೇಶದ ಪತ್ರಿಕೆಯನ್ನು ಪಡೆದುಕೊಳ್ಳಬೇಕು.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಕಟಿಸಿದ 18 ಮಕ್ಕಳ ಹಕ್ಕುಗಳ ಕಿರು ಹೊತ್ತಿಗೆ ಮತ್ತು ಪೊಲೀಸ್ ಇಲಾಖೆ ಪ್ರಕಟಿಸಿದ ಜಾಗೃತಿ ಕೈಪಿಡಿಯನ್ನು ಸಹ ಬಿಡುಗಡೆಗೊಳಿಸಲಾಯಿತು. Without any discrimination, this coloring book, 18 Rights Every Child Should Know, developed by Nyaya, along with Karnataka State Legal Service Authority, aims to introduce children to their rainbow of rights in a fun, creative and empowering way. Each page of this book revolves around child protection and welfare. We believe that this joint initiative will enhance legal literacy among children in Karnataka and help nurture a generation that is aware of their rights. 18 ಮಕ್ಕಳ ಹಕ್ಕುಗಳು ಎಂಬ ಈ ಬಣ್ಣದ ಪುಸ್ತಕ ನ್ಯಾಯ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಪ್ರಕಟಿಸಲಾಗುತ್ತಿದೆ. ಗೌರವಾನ್ವಿತ ರಾಯಚೂರಿನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಬಗಾಡೆ ಸ್ವಾಗತಿಸಿದರು. ಸಮಾರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಕೆಎಸ್ ಭರತ್ ಕುಮಾರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಕೆಎಸ್ಎಲ್ಎಸ್ಎ ಉಪ ಕಾರ್ಯದರ್ಶಿ ಶ್ರೀಧರ್ ಎಂ ಅವರು ಉಪಸ್ಥಿತರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಎಚ್ಎ ಸಾತ್ವಿಕ್ ವಂದಿಸಿದರು. ಕಾರ್ಯಕ್ರಮವನ್ನು ವಸುಂಧರಾ ಮತ್ತು ಯಶೋಧ ಅವರು ನಿರೂಪಿಸಿದರು. ಗಾಯಕಿ ಮಹಾಲಕ್ಷ್ಮಿ ಅವರು ಪ್ರಾರ್ಥಿಸಿದರು. Thank you, Your Lordship. Thank you, Your Lordship. Now I request Payamma to present the token of appreciation to Sri K.S. Bharat Kumar, Registrar General, High Court of Karnataka. Thank you, sir. I also request Renukamma to present the token of appreciation to Sri H. Shashidhar Shetty, Member Secretary, Karnataka.